ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ನಾವಿವಾಗ ಬಂದಿರುವಂತಹ ವಿಷಯ ಏನಂದ್ರೆ ಎಸ್ ರಾಜಮೌಳಿ ಅವ್ರದ್ದು, ಮಹೇಶ್ ಬಾಬು ಅವ್ರದ್ದು ಒಂದು ಮೂವಿ ಬರ್ತಾ ಇದೆ, ಗ್ಲೋಬ್ ಟ್ರಾಟ್ಲರ್. ಯಾವ್ದೋ ಒಂದು ಅದು ಟೈಟಲ್ ರಿವೀಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ವಿಡಿಯೋ ತುಣುಗನ್ನು ಬಿಟ್ಟಿದ್ದಾರೆ. ಸೊ ನಾವು ಅದನ್ನ ರಿವ್ಯೂ ಅಂಡ್ ರಿಯಾಕ್ಷನ್ ಮಾಡಕ್ ಹೋಗ್ತಾ ಇದೀವಿ. ನಿಮ್ಮ ಅಭಿಪ್ರಾಯ ಹೇಳಿ ಸ್ವಲ್ಪ. ಇದಕ್ಕೆ ಆಕ್ಚುಲಿ ಬಂದ್ಬಿಟ್ಟು ಪ್ರೊಡ್ಯೂಸರ್ಸ್ ಬಂದ್ಬಿಟ್ಟು ಕೆ ಎಲ್ ನಾರಾಯಣ ಮತ್ತೆ ರಾಜಮೌಳಿ ಅವರ ಮಗ ಆದಂತಹ ಎಸ್ ಕಾರ್ತಿಕೇಯ ಅವರು ಮಾಡ್ತಿದ್ದಾರೆ. ಕೊಲಾಬ್ರೇಟ್ ಆಗಿ ಪ್ರೊಡಕ್ಷನ್ ಅನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದಕ್ಕೆ ಪ್ರಿಯಾಂಕಾ ಚೋಪ್ರಾ ಅವರು ಮೊದಲನೇ ಬಾರಿಗೆ ಹಾಲಿವುಡ್ ಬಿಟ್ಟು ಫಸ್ಟ್ ಟೈಮ್ ಇಂಡಿಯನ್ ಸಿನಿಮಾ ಬ್ರೇಕ್ ತಗೊಂಡಿದ್ಮೇಲೆ ಫಸ್ಟ್ ಟೈಮ್ ಇಂಡಿಯನ್ ಫಿಲಿಂ ತೆಗಿತಿದ್ದಾರೆ. ಸೊ ಇದಕ್ಕೆ ಆಸ್ ಯೂಶುವಲ್ ಮ್ಯೂಸಿಕ್ ಬಂದ್ಬಿಟ್ಟು ಎಂ ಕಿರವಾಣಿ, ಅದೆಲ್ಲರಿಗೆ ಗೊತ್ತಿರುತ್ತೆ, ಸಿಗ್ನೇಚರ್ ಅದು. ಇದಕ್ಕೆ ಮತ್ತೆ ಬಹಳ ದೊಡ್ಡದಾಗಿ ಈವೆಂಟ್ ಪ್ಲಾನ್ ಮಾಡಿದ್ರು. ಆ ಈವೆಂಟ್ ನಾನು ನೋಡಿದೆ, ತುಂಬಾ ಮ್ಯಾಸಿವ್ ಸ್ಕೇಲ್ ಅಲ್ಲಿ ಪಾಸಸ್ ಕೊಟ್ಬಿಟ್ಟು ಪಾಸ್ಪೋರ್ಟ್ ತರ ಆಕ್ಚುಲಿ ಪಾಸ್ಪೋರ್ಟ್ ತರ ಇದೆ ಅದು. ಪಾಸ್ ಏನಂದ್ರೆ ಪಾಸ್ಪೋರ್ಟ್, ನೆಕ್ಸ್ಟ್ ಮತ್ತೆ ಅಷ್ಟು ಲೈಕ್ ಮೂವಿಗೋಸ್ಕರ ಟಾಪಿಕ್, ಮತ್ತೆ ಏನಂದ್ರೆ ಕ್ಯೂ ಆರ್ ಕೋಡ್ ಒಂದು ಕೊಟ್ರು. ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಂದು ಯಾವ್ದು ಗೇಟ್ ಇಂದ ಎಂಟ್ರಿ ಮಾಡ್ಬೇಕಂತ. ಅದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ ತರ ಫಾಲೋ ಮಾಡ್ಬೇಕಂತ ಪಾಸ್ಪೋರ್ಟ್ ಒಂದು ಬುಕ್ ಅಲ್ಲಿ ಒಂದು ಪೇಜ್ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಟ್ಟಿದ್ರು. ಅದೇ ಹೇಳ್ಬೇಕಂದ್ರೆ ಇನ್ನೊಂದು, ಆ ಇವೆಂಟ್ ಅಲ್ಲಿ ಮೊಬೈಲ್ ಫೋನ್ಸ್ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ಅಲೋ ಇದ್ದಿಲ್ಲ. ಅಷ್ಟು ಸ್ಟ್ರಿಕ್ಟ್ ಆಗಿ ಈವೆಂಟ್ ಆರ್ಗನೈಸ್ ಮಾಡಿದ್ದಾರೆ ರಾಜಮೌಳಿ ಅವರು. ಅವ್ರು ಆಕ್ಚುಲಿ ಶೂಟಿಂಗ್ ಎಲ್ಲ ಹಂಗೆ ಇರ್ತಾರೆ. ಅವರು ಆಕ್ಚುಲಿ ಆಕ್ಟರ್ಸ್ ಯಾರು ಏನಾದ್ರು ವರ್ಕರ್ಸ್ ಆದ್ರು, ಅವರು ಲೈಕ್ ಯಾರಾದ್ರೂ ಬಂದ ಟೆಕ್ನಿಷಿಯನ್ ಯಾರಾದ್ರೂ ಬಂದ್ರೆ ಸೆಟ್ಗಲ್ಲಿ ಮೊಬೈಲ್ ಸಬ್ಮಿಟ್ ಮಾಡಿ ಬರ್ಬೇಕು ಹೊರಗಡೆ. ಅದಕ್ಕೆ ಯಾವ ಟೈಮಲ್ಲಿ ಲೀಕು ಏನೂ ಇರಲ್ಲ. ಸ್ವಲ್ಪ ಏನಂದ್ರೆ ಲೈಕ್ ನೀವು ಮೂವಿ ಟೆಕ್ನಿಷಿಯನ್, ನೀವು ನಾರ್ಮಲ್ ಲೈಟ್ ಮ್ಯಾನೋ ಏನೋ ನಿಮ್ಗೆ ಐಡಿ ಕಾರ್ಡ್ ಇದೆ, ಅದ್ ಐಡಿ ಕಾರ್ಡ್ ತೋರಿಸ್ಬೇಕು. ಐಡಿ ಕಾರ್ಡ್ ಯಾವಾಗಲೂ ಹಂಗೆ ಇರ್ಬೇಕು. ಅದ ಒಂಥರ ಪ್ಲಾನಿಂಗ್ ಇರುತ್ತೆ. ಸೊ ನೋಡೋಣ, ಅದಕ್ಕೆ ಈ ರೇಂಜಿಗೆ ಬಂದಿರೋದು ರಾಜಮೌಳಿ ಅವರು. ನೋಡೋಣ ನೋಡೋಣ ಹೇಗಿದೆ ಅಂತ ಹೇಳಿ. ಟೈಟಲ್ ರಿವೀಲ್ ಅಲ್ವಾ ಇದು? ಹೌದು. ಓಕೆ. ಶ್ರೀ ದುರ್ಗಾ ಆರ್ಟ್ಸ್. ಶೋಯಿಂಗ್ ಬಿಸ್ನೆಸ್. ಬಾಹುಬಲಿ ಅಂಡ್ ಟ್ರಿಪಲ್ ಆರ್. ಎಸ್ ರಾಜಮೌಳಿ ಅವರು. ಕಾಶಿನಾ ಗಂಗಾ ನದಿ ಅನ್ಸುತ್ತಾ? ವಾರಣಾಸಿ, ವೈಟ್ ವೆಲ್ ಸಿಇ. ಅಲ್ಲೆಲ್ಲ ಬೋಟ್ ಇದೆ, ಅಲ್ಲೆಲ್ಲ ಹತ್ತಾ ಇದಾರೆ. ಅದೇ ಅಂಟಾರ್ಕ್ಟಿಕಾ. ವಿಜುವಲ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆಫ್ರಿಕಾ. ಅಲ್ಲಿ ಯಾರೋ ಸ್ಕೈ ಡೈವಿಂಗ್ ಮಾಡ್ತಿದ್ದಾರೆ. ಹೌದು. ಇಂಟೆನ್ಸ್ ಆಗಿ ತಗೊಂಡೋಗಿದ್ದಾರೆ. ವನಾಂಚಲ್ ಅಗರ್ಬತ್ತಿ. ಇದೇನೋ ಇದು ಕಾಳಿ ಅನ್ಸುತ್ತೆ. ಪಾಪಲ್ಲೋಕೆ ಲಂಕಾನಗರಂ. ಓ ರಾಮಾಯಣ ತ್ರೇತಾಯುಗ. ಓಹೋ ಹನುಮಂತ. ಏನೋ ಈ ಪ್ಲಾನ್ ಮಾಡಿದ್ದಾರೆ. ಬಾಲದಾಗ ಏನೋ ಇದ್ದಂಗಿದೆ. ಅದೇ ಬಾಲದಲ್ಲಿ ಚಾರಿಯಟ್ ಇದೆ ನೋಡು. ಮೇಲೆ ಒಬ್ಬನಿದ್ದಾನೆ. ಮೋಸ್ಟ್ಲಿ ಆ ಕುಂಭಕರ್ಣ ವಿಧಿಸೋದು ರಾಮ. ಓಹೋ ಅದೇ ರಾಮ ಅನ್ನೇ ಅಲ್ಲ ವಿಧಿಸೋದು ಕುಂಭಕರ್ಣ ಅವ್ರನ್ನ ಚರಿತ್ರೆ. ಮಣಿಕರ್ಣಿಕಾ ಘಾಟ್ ವಾರಣಾಸಿ. ನೋಡಿ, ಸ್ಟಾರ್ಟಿಂಗ್ ವಾರಣಾಸಿ ತಗೊಂಡು ಲಾಸ್ಟಿಗೆ ವಾರಣಾಸಿನೇ ತಗೊಂಡಿದ್ದಾರೆ.
ಮಂದಿ ಹಿಂದೆ ವಾರಣಾಸಿ ತೋರಿಸಿದ್ದಾರೆ. ವಾರಣಾಸಿನೇನಾ ಟೈಟಲ್? ಓಹೋ, ವಾರಣಾಸಿ ಟೈಮ್ ಪ್ರೋಟರ್. ಓ ಟೈಮ್ ಪ್ರೋಟರ್ ಈಗ ಅರ್ಥ ಆಗ್ತಿದೆ. ಸ್ಟ್ಯಾಂಪ್ ಫಿಲ್ಮ್ ಫಾರ್ ಐಮ್ಯಾಕ್ಸ್. ಸೊ ವಾರಣಾಸಿ ಅಂತ ಟೈಟಲ್ ಅಂತ ರಿವೀಲ್ ಮಾಡಿದ್ದಾರೆ. ಆಕ್ಚುಲಿ ನಾನು ಈವೆಂಟ್ ಅಲ್ಲಿ ಕೆಲವು ಭಾಗಗಳನ್ನು ನೋಡಿದೆ. ಅದು ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡೋದು ಇದಾಗ್ಲಿ, ರೀಲ್ಸ್ ಅವೆಲ್ಲ ನೋಡಿದ್ರೆ ಅಪ್ಡೇಟ್ಸ್ ಅಲ್ಲಿ ಗೊತ್ತಾಗಿದೆ. ಅವ್ರು ಬಂದ್ಬಿಟ್ಟು ಈ ಫಿಲಿಂ ಪಿಕ್ಚರೈಸೇಷನ್ ಇದೆ ಅಲ್ವಾ, ನಾರ್ಮಲ್ ಆಗಿ ನಮ್ಮ ಇಂಡಿಯನ್ ಫಿಲಿಮ್ಸ್ ಅಲ್ಲಿ ಜಸ್ಟ್ ಸಿನಿಮಾ ಸ್ಕೋಪ್ 70mm ಸ್ಕ್ರೀನ್ ಅಂತ ಆ ಕ್ಯಾಮ್ರಾಸ್ ಆ ಫಾರ್ಮ್ಯಾಟ್ಸ್ ಅಲ್ಲಿ ತೆಗಿತಾರೆ. ಹೌದೌದು. ಆದ್ರೆ ಒಂದ್ ವೇಳೆ ಐಮ್ಯಾಕ್ಸ್ ಬೇಕಂದ್ರೆ ಒರಿಜಿನಲ್ ವರ್ಷನ್ ಸಿನಿಮಾ ಸ್ಕೋಪ್ ತೆಗೆದಿದ್ದು ಐಮ್ಯಾಕ್ಸ್ ಅವ್ರು ಕೊಟ್ಬಿಟ್ಟು ಆ ಫುಟೇಜ್ ಅದನ್ನ ಕನ್ವರ್ಟ್ ಮಾಡ್ಕೊಂತಾರೆ. ಐಮ್ಯಾಕ್ಸ್ ಅವರು ಅವ್ರವ್ರ ರೇಷಿಯೋಸ್ ಪ್ರಕಾರ ಫುಲ್ ಸ್ಕ್ರೀನ್ ಲೆಂತ್, ಐಮ್ಯಾಕ್ಸ್ ಸಪ್ರೇಟ್ ಸ್ಕ್ರೀನ್ಸ್ ಇರುತ್ತೆ. ಕರೆಕ್ಟ್. ಆದ್ರೆ ಇದು ಬಂದ್ಬಿಟ್ಟು ರಾಜಮೌಳಿ ಅವ್ರ ಹೊಸ ಟೆಕ್ನಾಲಜಿ ಏನ್ ಮಾಡ್ತೀರ ಅಂದ್ರೆ, ಇವ್ರ ಫಿಲ್ಮ್ ತೆಗಿಯೋವಾಗ್ಲೇನೆ ಅವ್ರ ಐಮ್ಯಾಕ್ಸ್ ವರ್ಷನ್ ಫಾರ್ಮ್ಯಾಟ್ ಅಲ್ಲೇ ತೆಗಿತಿದ್ದಾರೆ 1:1 ರೇಷಿಯೋ ಅಲ್ಲಿ. ಆಡಿಯೋ ಕ್ವಾಲಿಟಿ ಕರೆಕ್ಟ್. ಅದು ಇದು ಇವೆಂಟ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿದ್ರು ಅನ್ಸುತ್ತೆ ರಾಜಮೌಳಿ ಅವರು. ಅದು ನಾನು ರೀಲ್ಸ್ ಮುಖಾಂತರ ನೋಡಿದೆ. ಈ ತರ ಫಸ್ಟ್ ಸೆಕೆಂಡ್ ಅನ್ಸುತ್ತೆ ಆ ಪಿಕ್ಚರೈಸೇಷನ್ ಆ ತರ ರೆಸೊಲ್ಯೂಷನ್ ತೋರಿಸ್ತಿರೋದು. ಸೊ ಇವ್ ರಾಜಮೌಳಿ ಗೊತ್ತಿದಲ್ಲ, ಹೊಸ ಎಕ್ಸ್ಪೆರಿಮೆಂಟ್ಸ್, ಹೊಸ ಟೆಕ್ನಾಲಜೀಸ್, ಇಂಡಿಯನ್ ಸಿನಿಮಾನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕಂತ ಬಹಳ ಪ್ರಯತ್ನ ಮಾಡ್ತಾರೆ. ಮೆಚ್ಚಲೇಬೇಕು. ಅದು ಬೇರೆ ನೋಡಿದ್ವಲ್ಲ, ಗ್ಲೋಬ್ ಟ್ರೋಟರ್ ಅಂತ ಲಾಸ್ಟ್ ಕೊಟ್ಟಿದ್ದಾರೆ, ಟೈಮ್ ಟ್ರೋಟರ್ ಅಂತ. ಅದೇನು ಎರಡೆರಡು ಕೊಟ್ಟಿದಾರಲ್ಲ. ಹೌದೌದು, ಗ್ಲೋಬ್ ಟ್ರೋಟರ್. ನೀವು ಗ್ಲೋಬ್ ಟ್ರೋಟರ್, ಟೈಮ್ ಟ್ರೋಟರ್ ನೋಡಿದೀವಿ ಅಷ್ಟೇ. ಆದ್ರೆ ಆ ವಿಡಿಯೋ ಮುಖಾಂತರ ನೋಡಿದ್ರೆ ಟೈಮ್ ಟ್ರಾವೆಲರ್ ಬಂದ್ಬಿಟ್ಟು ಟೈಮ್ ಟ್ರೋಟರ್, ಗ್ಲೋಬ್ ಟ್ರಾಟರ್ ಬಂದ್ಬಿಟ್ಟು ಎಲ್ಲಾ ಜಗತ್ತದು ವಿವಿಧ ದೇಶಗಳನ್ನು ತೋರಿಸ್ತಿದ್ದಾರೆ. ಅದೇ ತರ ನಮ್ಮ ಹಿಸ್ಟ್ರಿ, ಮೈಥಾಲಜಿ ಕನೆಕ್ಟ್ ಮಾಡಿಬಿಟ್ಟು ಒಂದು ಏನಂತಾರೆ, ಒಂದು ಇಮ್ಯಾಜಿನೇಷನ್ ಸ್ಟೋರಿನ 3 to 4 ಕಾನ್ಸೆಪ್ಟ್ಸ್ ಒಂದೇ ಫಿಲಿಂ ಅಲ್ಲಿ ತೆಗಿತಿದ್ದಾರೆ. ಅದು ತುಂಬಾ ಅದ್ಭುತ ಅನ್ಸುತ್ತೆ. ಅದು ಫಸ್ಟ್ ಫಿಲಿಂ ಅನ್ಸುತ್ತೆ ಈ ತರ. ಹೌದು, ಇದೇನಂದ್ರೆ ಲೈಕ್ ಮೋಸ್ಟ್ಲಿ ಟೈಮ್ ಟ್ರಾವೆಲರ್ ತರ ಸ್ಟೋರಿ ಇರುತ್ತೆ. ಅವನು ಆಕ್ಚುಲಿ ಅವ್ರ ಹೆಸರು ರುದ್ರ ಅಂತ ಹೇಳಿದ್ದಾರೆ. ಅವ್ರಿಗೆ ಏನಂದ್ರೆ ಲೈಕ್ ಅವರು ನಾರ್ಮಲ್ ತರ ಲೈಕ್ ಏನಂದ್ರೆ ಅವರು ಟೈಮ್ ಟ್ರಾವೆಲರ್ ಆಗಿ ಎಲ್ಲಾ ಯುಗನ ನೋಡಿ ಬಂದಿದ್ರೆ ಹೆಂಗಿರುತ್ತೆ ಆ ತರ ಏನಂದ್ರೆ ರಾಮಾಯಣ. ಈಗ ಏನಂದ್ರೆ ಲೈಕ್ ಅವನ್ ಶಿವ ಅಂದ್ರೆ ಲೈಕ್ ಎಲ್ಲಾ ಜಗತ್ತಲ್ಲಿ ಇರುತ್ತಂತ, ಎಲ್ಲಾ ಫೇಸ್ ಅಲ್ಲಿ ಅವನಿರುತ್ತೆ. ಅವರು ಸಾರಿ ಅವ್ರು ಇರ್ತಾರೆ. ಲೈಕ್ ಅದು ಎಲ್ಲದಲ್ಲಿ ಲೈಕ್ ರಾಮಾಯಣದಲ್ಲಿ ಏನಾಗಿದೆ, ಇದು ಆಕ್ಚುಲಿ ಅವರು ಈವೆಂಟ್ ಅಲ್ಲಿ ಅವ್ರು ಹೇಳ್ದಾರೆ ಏನಂತೆ ಲೈಕ್ ಇದು ಆಕ್ಚುಲಿ ರಾಮಾಯಣದಿಂದ ಒಂದು ಎಪಿಸೋಡ್ ಇದೆ ಅಂತ. ಈಗ ಏನಂದ್ರೆ ಲೈಕ್ ನಿಮ್ ನೋಡಿದ್ರೆ ಎಲ್ಲಾ ಫ್ರೇಮ್ ಅಲ್ಲಿ ಅವ್ರಿದ್ದಾರೆ. ಅದೇನಂದ್ರೆ ಬೇರೆ 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 ಕಂಟ್ರಿ, ಬೇರೆ ಬೇರೆ ಟೈಮು ಅಲ್ಲಿ ಅವ್ರು ಟೈಮ್ ಟ್ರಾವೆಲರ್ ತರ ಮಾಡ್ತಾರೆ ಅಂತ ಸ್ಟೋರಿ. ನೋಡಿದಿರಲ್ಲ, ಕೆಳಗೆ ಟೈಟಲ್ ಹಾಕಿದ್ ನೋಡಿ, ಫಿಲ್ಮ್ಡ್ ಫಾರ್ ಐಮ್ಯಾಕ್ಸ್ ಅಂತ. ಅದು ಇವೆಂಟ್ ಅಲ್ಲೂ ಹೇಳಿದ್ರೆ ಅನ್ಸುತ್ತೆ. ಅದು ನಾವು ಈ ರೇಂಜ್ ಅಲ್ಲಿ ನಾರ್ಮಲ್ ಆಗಿರುತ್ತೆ, ನೆಕ್ಸ್ಟ್ ಈ ರೇಂಜ್ ಅಲ್ಲಿ ನಾವು ಮಾಡ್ತಾ ಇದೀವಿ ಅಂತ. ಅದೇ ಆಕ್ಚುಲಿ ಡಿಸ್ಪ್ಲೇದು ಬಹಳ ತುಂಬಾ ಬೇಜಾರಾಯ್ತು. ಅವ್ರು ಬಹಳ ಹೇಳಿದ್ದಾರೆ ರೀಸನ್. ಟೆಸ್ಟಿಂಗ್ ಮಾಡಕ್ಕೂ ಬಿಡ್ಲಿಲ್ಲ, ಲೀಕ್ ಮಾಡಕ್ ಟ್ರೈ ಮಾಡಿದ್ದಾರೆ ಡ್ರೋನ್ಸ್ ಮುಖಾಂತರ. ಅದು ಬಹಳ ಕೆಟ್ಟ ವಿಷಯ ಅನ್ಸುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ. ಅವ್ರ ಎಫರ್ಟ್ಸ್ ನಾವು ಮೆಚ್ಚಲೇಬೇಕು ಅನ್ಸುತ್ತೆ. ಹಿಂದೆ ಇರೋ ಅಷ್ಟು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದ್ದಾರೆ ಅಂದ್ರೆ ಅಂತ ಪ್ರಾಬ್ಲಮ್ ಬರ್ತವೆ. ಬಟ್ ಇಟ್ಸ್ ಫೈನ್, ಅನ್ಕೊಂಡಿದ್ದನ್ನ ಮಾಡಿ ಮುಗಿಸಿದ್ದಾರೆ ಅನ್ಸುತ್ತೆ. ಅವ್ರು ಹೇಳಿದ್ರಲ್ಲ, ನಾವ್ ಈಗ ನಿನ್ನೆ ಪ್ರೀವಿಯಸ್ ಡೇ ಟೆಸ್ಟ್ ಮಾಡಕ್ ಆಗಿಲ್ಲ, ನಿಮ್ ಮುಂದೆನೆ ಈಗ
ಪ್ರೆಸೆಂಟ್ ಮಾಡ್ತಿದೀವಿ ರಿಸ್ಕ್ ತಗೊಂಡು ಅಂತ ಹೇಳಿದ್ದಾರೆ ಅವರು. ಅವ್ರ ಟೆಕ್ನಿಷಿಯನ್ಸ್ ಹೇಳ್ದವ್ರೆ ಇದು ಎಡಿಟ್ ಮಾಡಕ್ಕೆ ಅವ್ರಿಗೆ 1 ವರ್ಷ ಆಗಿದೆ ಅಂತ. 3 ಮಿನಿಟ್ಸ್ ವಿಡಿಯೋಗೆ 1 ವರ್ಷ. ಮತ್ತೆ ಇದು ಅದು ಆಕ್ಚುಲಿ ವಿಡಿಯೋ ನೋಡಿದ್ರೆ ಈ ಸ್ಮಾಲ್ ಕಂಟೆಂಟ್ಸ್ ಅಲ್ಲೂ ಏನೋ ಒಂದಿದೆ ಅಂತ. ಅದೇ ಅಲ್ಲ ಅವ್ರು ಹೇಳಿದ್ರು ರಾಜಮೌಳಿ, ಈ ವಿಡಿಯೋ ನೋಡಿದ್ರೆ ಪ್ರತಿ ಸ್ಟೋರಿ ಲೈನ್ದು ಡೀಟೇಲಿಂಗು ಇದೆ, ಅದು ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ. ನೀವು ರಿಲೀಸ್ ಆದ್ಮೇಲೆ ಫಿಲ್ಮ್ ನೋಡಿದ್ಮೇಲೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಈ ವಿಡಿಯೋ ಬಗ್ಗೆ ಅಂತ ಕರೆಕ್ಟ್. ಅದು ಐಸ್ ಬರ್ಗ್ಸ್ ಬಂದಾಗ ಅಲ್ಲಿ ಕೆಳಗಡೆ ಬೋಟ್ ಇತ್ತು, ಅಲ್ಲಿ ಯಾರೋ ಮೇಲೆ ಹತ್ತಾ ಇದ್ರು. ಅದೇ ಅದು ಏನು ಆಕ್ಚುಲಿ ಒಂದೊಂದು ಆ ಫ್ರೇಮ್ ನ ರೆಂಡರ್ ಮಾಡಕ್ಕೆ ಆ VFX ಟೀಮ್ ಅವರು ಹೇಳಿದ್ದಾರೆ, ಇವೆಂಟ್ ಅಲ್ಲಿ ಹೇಳ್ತಿದ್ರು. ಒಂದೊಂದು ಫ್ರೇಮ್ ನ ಈಗ ಎಡಿಟ್ ಮಾಡ್ಬಿಟ್ಟು ಅದನ್ನ ಮಾಡಕ್ಕೆ ಅದನ್ನ ಆ ಒಂದು ಫ್ರೇಮ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಕ್ರೀನ್ ಪ್ಲೇಸ್ ಅಲ್ಲಿ ಡಿಸ್ಪ್ಲೇ ಮಾಡ್ಬೇಕಂದ್ರೆ 20 to 30 hours ಆಗ್ತಿತ್ತಂತೆ. ಅಷ್ಟು VFX ವರ್ಕ್ ಇದೆ ಅಂತ ಹೇಳಿದ್ರು ಅವರು. ಟೋಟಲಿ 3 minutes ವಿಡಿಯೋಗೆ ನಾವು 1 ವರ್ಷ ಆಗಿದೆ. ಆಕ್ಚುಲಿ ಇವೆಂಟ್ ಅಲ್ಲಿ ಹೇಳಿದ್ರು ಅವರು, ಜಾನ್ವರಿಯಲ್ಲಿ ಮಾಡೋಣ ಪ್ಲಾನ್ ಅಂತಿತ್ತು, ಮತ್ತೆ ಪೋಸ್ಟ್ಪೋನ್ ಆಗಿ ಮಾರ್ಚ್ ಬಂತು, ಜುಲೈ ಅಂತ ಬಂತು, ಲಾಸ್ಟ್ ಜನವರಿನೇ ಪ್ಲಾನ್ ಮಾಡಿದ್ರೆ ಇವೆಂಟ್ ಆಕ್ಚುಲಿ. ಆದ್ರೆ ಈ ವಿಡಿಯೋ ಇನ್ನೂ ಆಗಿದ್ದಿಲ್ಲ, ರೆಡಿ ಆಗಿಲ್ಲ. ಆದ್ರೆ ಈಗ ಮೂವಿ ರಿಲೀಸ್ 2027 ಅಲ್ಲಿ ಅಂತ ಹೇಳ್ಬಿಟ್ಟಾರೆ, ಗೊತ್ತಿಲ್ಲ ಅದು ಪೋಸ್ಟ್ಪೋನ್ ಆಗುತ್ತೆ. ಅದೇ ಅವರು ಈ ರಾಜಮೌಳಿ ಬಗ್ಗೆ ಗೊತ್ತಿರೋದೇ ಅಲ್ವಾ, ಬಾಹುಬಲಿಯಿಂದ ಈ ಡೇಟ್ ಅಂತ ಪರ್ಟಿಕ್ಯುಲರ್ ಡೇಟ್ ಹೇಳ್ತಾರೆ. ಅವ್ರು ಏನಾದ್ರು ಲೇಟ್ ಆದ್ರೂ ಓಕೆ, ಬಟ್ ಔಟ್ಪುಟ್ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬರುತ್ತಲ್ಲ, ಅದಕ್ಕೆ ನಾವು ವೇಟ್ ಮಾಡೋಕೆ ಚೆನ್ನಾಗಿ ಅನ್ಸುತ್ತೆ. ಈಗ ಮ್ಯೂಸಿಕ್ ಕೇರವಾನಿ ಅವರು ಅಲ್ಲ, ಆಸ್ಕರ್ ವಿನ್ನರ್ ಅವರು. BGM ನೋಡ್ತಿದ್ರೆ ಇಂಡಿಯನ್ ಫಿಲ್ಮ್ ಅನ್ಸ್ತಿಲ್ಲ ನನಗೆ, ಹಾಲಿವುಡ್ ಅನ್ಸ್ತಾ ಇದೆ. ಆ ತರ ಇದೆ BGM. ಹೌದಾ, ವಿಜುವಲ್ಸ್ ನೋಡ್ತಿದ್ರೆ ಯಾವ್ದೋ ಬೇರೆ ಲೋಕ ಕರ್ಕೊಂಡು ಹೋಗ್ತಾ ಇದೆ ಅದು. ನಾವೇ ಅಲ್ಲಿಗೆ ಹೋದಂಗೆ ಅನಿಸ್ತಾ ಇದೆ ಅದು ನೋಡ್ತಾ ಇದ್ರೆ. ರಾಜಮೌಳಿ ಅವರು ಬಾಹುಬಲಿಯಲ್ಲೇ ಒಂದು ಸಪರೇಟ್ ಪ್ರಪಂಚನೇ ತೋರಿಸಿದ್ದಾರೆ. ಹೌದು. ಇವ್ರಿಗೆ ಇನ್ನ ಅದೆಲ್ಲ ಮಾಡಿದ್ಮೇಲೆ ಇದು ಜಸ್ಟ್ ಕಾಂಪ್ಲೆಕ್ಸ್ ಅಷ್ಟೇ. ಇದು ಬೇಸಿಕ್ ಥಿಂಗ್ಸ್ ಎಲ್ಲ ಸೇರಿಸಿ ಒಂದು ಕಾಂಪ್ಲೆಕ್ಸ್ ಆದಾಗ ಸ್ಕ್ರೀನ್ ಪ್ಲೇಲಿ ವೀಕ್ಷಕರಿಗೆ ತೋರಿಸ್ತಿದ್ದಾರೆ. ನೋಡಕ್ ಮಾತ್ರ ಸಗದಾಗಿದೆ. ಏನಾದ್ರೂ ಆಗ್ಲಿ, ನೆಕ್ಸ್ಟ್ ಮೂವಿಗೋಸ್ಕರ ವೇಟಿಂಗ್. 2027 ಅಂತಿದ್ದಾರೆ, ನೋಡೋಣ ಯಾವಾಗ ಬರುತ್ತೋ ರಿಲೀಸು. ಇನ್ನ ಟೀಸರ್ ಇದೆ, ಟ್ರೇಲರ್ ಇದೆ, ಹೆವಿ ಇದೆ, ಅದೇ ನೋಡೋಣ. ಸೊ ಸದ್ಯಕ್ಕೆ ಇಷ್ಟೇ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.